ಗೃಹ ಸಚಿವ ಅಮಿತ್ ಶಾ ಅವರು ಐ4ಸಿ ಸಂಸ್ಥಾಪನಾ ದಿನದಂದು ಇನ್ನು ಮುಂದಿನ 5 ವರ್ಷಗಳಲ್ಲಿ 5,000 ಸೈಬರ್ ಕಮಾಂಡೋಗಳ ನೇಮಕ ಮಾಡಿಕೊಳ್ಳಲು ಸೈಬರ್ ಅಪರಾಧ ತಡೆಗೆ ಕೇಂದ್ರ ಸ್ಥಾಪಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಇನ್ನು ಸ್ನೇಹಿತರೆ, ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇನ್ನು ಈ ಐ4ಸಿ ಇನಿಷಿಯೇಟಿವ್ ಅಂದರೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ, ಅಂದರೆ ಭಾರತೀಯ ಸೈಬರ್ ಅಪರಾಧ ಸಹಕಾರ ಕೇಂದ್ರ. ಇನ್ನು ಈ ಸೈಬರ್ ಕಮಾಂಡೋಗಳನ್ನು ಮತ್ತು ಭಾರತೀಯ ಸೈಬರ್ ಅಪರಾಧ ಸಹಕಾರ ಕೇಂದ್ರ ಸ್ಥಾಪಿಸೋದಕ್ಕೆ ಕಾರಣ ನೋಡ್ತಾ ಹೋದರೆ ಭಾರತದಲ್ಲಿ ಸೈಬರ್ ಅಪರಾಧಗಳಿಗಾಗಿ ಅಂತಾನೆ ಒಂದು ಪ್ರತ್ಯೇಕ ಸಿಸ್ಟಮ್ ಇಲ್ಲದೇ ಇರೋದು. ಸದ್ಯಕ್ಕೆ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಸೈಬರ್ ಅಪರಾಧ ಮತ್ತು ವಿದೇಶಿ ಹ್ಯಾಕರ್ಗಳ ದಾಳಿ ತಡೆಯಲು ಮತ್ತು ನಿಯಂತ್ರಿಸಲು ಇರುವ ಏಕೈಕ ವ್ಯವಸ್ಥೆ ಆಗಿತ್ತು. ಆದರೆ ದೇಶದ ಭದ್ರತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಮತ್ತು ಪ್ರತ್ಯೇಕವಾಗಿ ಸೈಬರ್ ಅಪರಾಧಗಳನ್ನು ತಡೆಯಲು ಮತ್ತು ತನಿಖೆ ಮಾಡಲು ಈ ಐ4ಸಿ ಸೈಬರ್ ಕಮಾಂಡೋಗಳ ಅವಶ್ಯಕತೆ ಇತ್ತು. ಸ್ನೇಹಿತರೆ, ನಿಮಗೆ ನೆನಪಿರಬಹುದು, ಏಪ್ರಿಲ್ 2022ರಂದು ಚೈನಾದ ಹ್ಯಾಕರ್ಗಳು ಭಾರತದ 7 ಎಲೆಕ್ಟ್ರಿಸಿಟಿ ಪವರ್ಗಳನ್ನು ಹ್ಯಾಕ್ ಮಾಡಲು ಪ್ರಯತ್ನಿಸಿದ್ದರು. ಆದರೆ ಅದನ್ನು ಭಾರತ ಸರ್ಕಾರ ನಾವು ವಿಫಲಗೊಳಿಸಿದ್ದೇವೆ ಎಂದು ಮಾಹಿತಿ ನೀಡಿತ್ತು. ಇನ್ನು ಈ ಚೈನಾದವರು ಹ್ಯಾಕ್ ಮಾಡಲಿಕ್ಕೆ ಕಾರಣ ನೋಡ್ತಾ ಹೋದರೆ, ಆ ಸಮಯದಲ್ಲಿ ಗಾಲ್ವನ್ ಕಣಿವೆಯಲ್ಲಿ ಭಾರತ ಮತ್ತು ಚೈನಾದ ಸೈನಿಕರು ಒಬ್ಬರಿಗೊಬ್ಬರು ಎದುರು ಬದುರಾಗಿ ನಿಂತಿದ್ದರ ಜೊತೆಗೆ ಭಾರತ ಇನ್ನೂ ಹೆಚ್ಚುವರಿಯಾಗಿ ಸೇನಾ ತುಕಡಿ ನಿಯೋಜನೆಗಾಗಿ ಕಳುಹಿಸಿತ್ತು. ಇದರಿಂದ ಚೈನಾ ಭಾರತವನ್ನು ಎಚ್ಚರಿಕೆ ನೀಡಲು ಈ ದಾಳಿ ಮಾಡಿದೆ ಎಂದು ಅಮೆರಿಕ ಮತ್ತು ಪಾಶ್ಚಿಮಾತ್ಯರು ಊಹಿಸಿದ್ದರು. ಸ್ನೇಹಿತರೆ, ಇದೇನೇ ಇರಲಿ, ಮುಂದೆ ಭಾರತ ತನ್ನ ಶತ್ರು ರಾಷ್ಟ್ರಗಳೊಂದಿಗೆ ಈ ರೀತಿ ಯುದ್ಧಕ್ಕೆ ಇಳಿದಾಗ ಚೈನಾ ಸರ್ಕಾರದ ಹ್ಯಾಕರ್ಗಳು ಈ ರೀತಿ ಭಾರತದಲ್ಲಿ ಸಂಪೂರ್ಣವಾಗಿ ಕರೆಂಟ್ ಇಲ್ಲದಂತೆ ಮಾಡಿ ಭಾರತ ಯುದ್ಧ ಮಾಡದಂತೆ ತಡೆಯಬಹುದು. ಹಾಗಾಗಿ ಯಾವಾಗಲೂ ಮಾಡಬೇಕಾದ ಕೆಲಸ ಈಗಲಾದರೂ ಆಗಿದೆ ಅಂತ ಖುಷಿ ಪಡಬೇಕು. ಜೊತೆಗೆ ಭಾರತದಲ್ಲಿ ವಿಪರೀತ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇವೆ. ಇದರಿಂದಾಗಿ ಭಾರತಕ್ಕೆ ಒಂದು ವರ್ಷಕ್ಕೆ 70,000 ಕೋಟಿ ನಷ್ಟ ಆಗ್ತಿದೆ ಅಂತ ಸೈಬರ್ ಇಂಡಸ್ಟ್ರೀಸ್ ವರದಿಗಳು ಹೇಳ್ತಾ ಇವೆ. ಈ ಸೈಬರ್ ಅಪರಾಧ ಎಸಗುವವರು ಎಲ್ಲೋ ಕುಳಿತು ನಿಮಗೆ ಕಾಲ್ ಮಾಡಿ, ನಾವು ಬ್ಯಾಂಕಿನವರು ನಿಮ್ಮ ಅಕೌಂಟ್ಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ, ಒಂದು OTP ಕಳಿಸುತ್ತೇವೆ, OTP ಹೇಳಿ ಅಂತ ಹೇಳ್ತಾರೆ. ಇನ್ನು ನೀವದನ್ನು ಹೇಳಿದ ತಕ್ಷಣ ಅಕೌಂಟಲ್ಲಿರೋ ದುಡ್ಡು ಎಲ್ಲ ಖಾಲಿಯಾಗಿ ಹೋಗುತ್ತೆ. ಇನ್ನು ನಿಮ್ಮ ಬ್ಯಾಂಕ್ಗೆ ಕಾಲ್ ಮಾಡಿ ಕೇಳೋಷ್ಟರಲ್ಲಿ ಅದು ಅಮೌಂಟ್ ಬೇರೆ ಕಡೆ ವರ್ಗಾಯಿಸಿ ವಿತ್ಡ್ರಾ ಕೂಡ ಮಾಡಿರ್ತಾರೆ. ಇನ್ನು ಬ್ಯಾಂಕಿನವರಿಗೆ ಏನು ಮಾಡೋಕ್ಕಾಗಲ್ಲ. ಇನ್ನು ಇದನ್ನು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟರೆ ಇವರ ಕೈಯಲ್ಲಿ ಅದನ್ನು ತಡೆಯೋದಕ್ಕೆ ಯಾವುದೇ ವ್ಯವಸ್ಥೆ ಕೂಡ ಇಲ್ಲ. ನಮ್ಮ ಇಡೀ ರಾಜ್ಯಕ್ಕೆ ಕೇವಲ ಒಂದೇ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್, ಅದು ಬೆಂಗಳೂರಿನಲ್ಲಿ ಇರೋದು. ಇನ್ನು ಇವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಹಣ ಕೂಡ ವಾಪಸ್ ತರುವುದಕ್ಕೆ ಆಗುವುದಿಲ್ಲ, ಬಂಧಿಸುವುದು ಕೂಡ ಆಗೋದಿಲ್ಲ, ಮರಳಿ ಪಡೆಯೋದಕ್ಕೂ ಕೂಡ ಆಗೋದಿಲ್ಲ. 100 ಪ್ರಕರಣಗಳಲ್ಲಿ ಕೇವಲ 10 ಪ್ರಕರಣಗಳಲ್ಲಿ ಮಾತ್ರ ಅದು ಹಣ ವರ್ಗಾವಣೆ ಯಶಸ್ವಿಯಾಗಿ ವಾಪಸಾತಿ ತರಲಾಗಿದೆ. ಅದು ಕೇವಲ 1 ಗಂಟೆ ಒಳಗಡೆ ನೀವು ಬ್ಯಾಂಕ್ನವರಿಗೆ ಕಾಲ್ ಮಾಡಿ ಅಕೌಂಟ್ ಫ್ರೀಜ್ ಮಾಡಿಸಿದರೆ ಮಾತ್ರ. ಇನ್ನು ಉಗ್ರರು ಕೂಡ ಇಂಟರ್ನೆಟ್ ಸೈಬರ್ ಬಳಸಿಕೊಂಡು ಯಾವುದೋ ಅಫ್ಘಾನಿಸ್ತಾನ, ಪಾಕಿಸ್ತಾನದಲ್ಲಿ ಕುಳಿತುಕೊಂಡು ನಮ್ಮ ಯುವಕರ ಮನಸ್ಥಿತಿಯನ್ನು ಹಾಳುಗೆಡಿಸಿ ಅವರನ್ನು ಉಗ್ರರನ್ನಾಗಿ ಕನ್ವರ್ಟ್ ಮಾಡಿ ಅವರನ್ನು ನಮ್ಮ ದೇಶದ ವಿರುದ್ಧನೇ ದುಷ್ಕೃತ್ಯದಲ್ಲಿ ಭಾಗಿಯಾಗುವಂತೆ ಮಾಡಿ ಭಾರತದ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವುದು, ಈ ಥರ ಪ್ರಕರಣಗಳು ಇತ್ತೀಚೆಗೆ ಪದೇ ಪದೇ ಹೆಚ್ಚುತ್ತಾ ಇವೆ, ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಇಂತಹ ಪರಿಸ್ಥಿತಿ ಎದುರಿಸಲು ಅದಕ್ಕೆ ಅಂತಲೇ ತರಬೇತಿ ಪಡೆದ ಅಧಿಕಾರಿಗಳು ಮತ್ತು ಅದಕ್ಕಾಗಿ ಅಪರಾಧ ಸಹಕಾರ ಕೇಂದ್ರ ಸ್ಥಾಪಿಸಿ ಅದಕ್ಕೊಂದು ವ್ಯವಸ್ಥಿತ ರೂಪ ನೀಡಲಾಗಿದೆ. ಇನ್ನು ಇದಕ್ಕೆ ಅಂತಲೇ ಸಮನ್ವಯ ವೇದಿಕೆ ಆರಂಭಿಸಲಾಗಿದೆ. ಸೈಬರ್ ಕ್ರೈಮ್ ತನಿಖೆಯಲ್ಲಿ ಅನುಕೂಲವಾಗಲೆಂದು ಜಂಟಿ ತಂಡಗಳ ಭಾಗವಹಿಸಲು ಅನುಕೂಲ ಮಾಡಿಕೊಡಲು ಸಮನ್ವಯ ಪ್ಲಾಟ್ಫಾರ್ಮ್ ರಚಿಸಲಾಗಿದೆ.
ಈ ಸಮನ್ವಯ ಪ್ಲಾಟ್ಫಾರ್ಮ್ ವೆಬ್ ಪೋರ್ಟಲ್ ಆಗಿದ್ದು, ಇದರಲ್ಲಿ ಸೈಬರ್ ಕ್ರೈಮ್ನ ದತ್ತಾಂಶ ವಿಶ್ಲೇಷಣೆ ಎಲ್ಲ ಮಾಹಿತಿಗಳು ಲಭ್ಯವಾಗಿರುತ್ತವೆ. ದೇಶದ ಯಾವುದೋ ಪ್ರದೇಶದಲ್ಲಿ ಸೈಬರ್ ಅಪರಾಧ ಮಾಡಿದರೆ ವ್ಯಕ್ತಿಯ ಮಾಹಿತಿ ದೇಶದ ಎಲ್ಲ ಇಲಾಖೆಗಳ ಬಳಿ ಇರುತ್ತದೆ. ಇದರಿಂದ ಯಾರೋ ಉತ್ತರ ಪ್ರದೇಶದಲ್ಲಿ ಅಪರಾಧ ಎಸಗಿ ಕರ್ನಾಟಕದಲ್ಲಿ ಅಡಗಿ ಕುಳಿತುಕೊಂಡರೆ ಕೂಡ ಕರ್ನಾಟಕ ಸರ್ಕಾರದ ಇಲಾಖೆಗೆ ಮಾಹಿತಿ ಸಿಗುತ್ತದೆ. ಈ ಮೂಲಕ ಸೈಬರ್ ಅಪರಾಧ ತಡೆಯಲು ಸಮನ್ವಯ ಸಾಧಿಸಲಾಗುತ್ತದೆ. ಆನ್ಲೈನ್ ವಂಚನೆಗೆ ತಡೆಯಲು ಸಸ್ಪೆಕ್ಟ್ ರಿಜಿಸ್ಟ್ರಿ ಆರಂಭವಾಗಿದೆ. ದೇಶದಲ್ಲಿ ಅಮಾಯಕರು ಸೇರಿದಂತೆ ಅಕ್ಷರಸ್ಥರು, ಜ್ಞಾನಿಗಳು ತಮ್ಮ ಬಲೆಗೆ ಬೀಳಿಸಿಕೊಂಡು ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಆನ್ಲೈನ್ ಮೂಲಕವೇ ನಡೆಸುತ್ತಿರುವ ಆನ್ಲೈನ್ ವಂಚಕರು ದುಷ್ಕೃತ್ಯ ತಡೆಗಾಗಿಯೇ ಮೀಸಲಾದ ಸೈಬರ್ ಕ್ರೈಮ್ ವಿಭಾಗದಲ್ಲಿ ಸಸ್ಪೆಕ್ಟ್ ರಿಜಿಸ್ಟ್ರಿಯನ್ನು ಮಾಡಿಸಬೇಕು. ಈ ರಿಜಿಸ್ಟ್ರಿಯಲ್ಲಿ ಆನ್ಲೈನ್ ವಂಚನೆ ಕೃತ್ಯಗಳು, ಅಪರಾಧಗಳು, ಶಂಕಿತ ವಿವರಗಳನ್ನು ದಾಖಲಿಸಲಾಗುತ್ತದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಸಂಗ್ರಹವಾದ ಆನ್ಲೈನ್ ವಂಚನೆಯ ದತ್ತಾಂಶಗಳಿರುವ ಒಂದೇ ಕೇಂದ್ರದಲ್ಲಿ ಸಂಗ್ರಹಿಸಿ ತನಿಖೆ ಮಾಡಲಾಗುತ್ತದೆ. ಇಲ್ಲಿ ಸಂಗ್ರಹವಾದ ಮಾಹಿತಿ ಯಾವುದೇ ರಾಜ್ಯ, ಕೇಂದ್ರಾಡಳಿತ ಪ್ರದೇಶ, ಕೇಂದ್ರ ತನಿಖಾ ಮತ್ತು ರಾಜ್ಯ ಪೊಲೀಸ್ ತಂಡಗಳು ಬಳಸಿಕೊಂಡು ಅಪರಾಧ ತಡೆಯುವಲ್ಲಿ ಯಶಸ್ವಿಯಾಗಬಹುದು.